ಮುಖ್ಯಮಂತ್ರಿಗಳೇ, ಗೃಹ ಸಚಿವರೇ, ಏನಾಗ್ತಿದೆ ಕರ್ನಾಟಕದಲ್ಲಿ? ಬೆಂಗಳೂರಿನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ರ ಪೊಲೀಸರು? ಪವರ್ ಇದೆ ಅಂತ ಪೊಲೀಸರು ಏನ್ ಬೇಕಾದ್ರೂ ಮಾಡಬಹುದಾ? ವಾಹನ ಸವಾರರೇ ಲಂಚ ಕೊಡಿ, ಇಲ್ಲ ಒದೆ ತಿಂದು ಆಸ್ಪತ್ರೆ ಸೇರಿ. ಬಿಟಿವಿಯಲ್ಲಿ ವಿಜಯನಗರ ಪೊಲೀಸರ ಕ್ರೌರ್ಯದ ಕರ್ಮಕಾಂಡ. 3,000 ಲಂಚ ಕೊಡೋದಕ್ಕೆ ಮೂರ್ಛೆ ಹೋಗುವಂತೆ ಥಳಿತ. ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಸಿಕ್ಕಿಬಿದ್ದಿದ್ದ ಈಶ್ವರ್ 10,000 ಫೈನ್ ಆಗುತ್ತೆ, 3,000 ಕೊಡು ಬಿಡ್ತೀವಿ ಅಂದ ಪೊಲೀಸರು. ಗೂಗಲ್ ಪೇ ಮಾಡ್ತೀನಿ ಅಂದ್ರೆ ಕ್ಯಾಶ್ ಕೊಡುವಂತೆ ಒತ್ತಾಯ. ಕೋರ್ಟ್ ನಲ್ಲೇ ಫೈನ್ ಕಟ್ತೀನಿ ಅಂದಾಗ ಗಾಡಿ ಸೀಸ್ ಮಾಡಿದ ಪೊಲೀಸರು ಹೊಯ್ಸಳ ಕರೆಸಿ ಗೋವಿಂದರಾಜ್ ನಗರ ಠಾಣೆಗೆ ಈಶ್ವರ್ನ ಕರೆದೊಯ್ದು ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಅಂತ ಕೇಸ್ ಹಾಕುವ ಬೆದರಿಕೆನ ಒಡ್ಡಿದ್ರಂತೆ. ಕೋರ್ಟ್ ನಲ್ಲೇ ಫೈನ್ ಕಟ್ತೀನಿ ಅಂತ ಮನೆಗೆ ಹೋಗಿದ್ದ ಈಶ್ವರ್ ಮಾರ್ಚ್ 15ರಂದು ಕೋರ್ಟ್ ನಲ್ಲಿ 13,000 ಫೈನ್ ಕಟ್ಟಿ ರೆಸಿಪ್ಟ್ ತಂದ ಈಶ್ವರ್ ನಿನ್ನೆ ವಿಜಯನಗರ ಸ್ಟೇಷನ್ಗೆ ಹೋದಾಗ ಅಲ್ಲಿ ಗಾಡಿ ಕೇಳಿದಾಗ ಮನ ಬಂದಂತೆ ಹಲ್ಲೆ. ಈಶ್ವರ್ ಮೇಲೆ ಲಂಚ ಮಿಸ್ ಆದ ಕೋಪವನ್ನ ತೀರಿಸಿಕೊಂಡ ಪೊಲೀಸರು ನಮ್ಗೆ 3,000 ಕೊಟ್ಟಿದ್ರೆ 10,000 ಉಳಿತಿತ್ತಲ್ವಾ ಅಂತ ಹೇಳಿ ಹಲ್ಲೆಯನ್ನ ಮಾಡಿದ್ದಾರೆ. ವಿಜಯನಗರ ಠಾಣೆ ಎಸ್ಐ ಶಾಂತರಾಮ್ ಹಾಗೂ ಸಿಬ್ಬಂದಿ ಸಿದ್ದಿಕ್ ನಿಂದ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೂಟ್ನಿಂದ ಒದ್ದು ಥಳಿಸಿದ ಪೊಲೀಸರ ಹಲ್ಲೆಯಿಂದ ಠಾಣೆಯಲ್ಲಿ ಮೂರ್ಛೆ ಹೋಗಿದ್ದಂತಹ ಈಶ್ವರ್ ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ ಈಶ್ವರ್ ಸ್ನೇಹಿತರು ಆಸ್ಪತ್ರೆಯಿಂದಲೇ ವಿಡಿಯೋ ಮಾಡಿ ಪೊಲೀಸರ ಕ್ರೌರ್ಯವನ್ನ ಬಯಲು ಮಾಡಿದ ಈಶ್ವರ್. ಕಮಿಷನರ್ ಅವರೇ ಮೊದಲು ಶಾಂತಕುಮಾರ್ ಮತ್ತು ಸಿಬ್ಬಂದಿ ಮೇಲೆ FIR ಹಾಕಿ ರಾಕ್ಷಸರಂತ ಪೊಲೀಸರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ. ಈಶ್ವರ ಆಸ್ಪತ್ರೆ ಚಿಕಿತ್ಸೆ ವೆಚ್ಚವನ್ನ ಪೊಲೀಸರು ಸಂಬಳದಿಂದಲೇ ಭರಿಸಿ ಶಾಂತರಾಮ್ ಮತ್ತು ಸಿಬ್ಬಂದಿ ಅರೆಸ್ಟ್ ಆಗುವವರೆಗೂ ಕೂಡ ನಾವು ಬಿಟಿವಿ ಬಿಡಲ್ಲ. ಸೊ ನಮ್ಮ ಡಿಮ್ಯಾಂಡ್ ಫಸ್ಟ್ ಹೇಳ್ತೀವಿ, ಯಾಕಂದ್ರೆ ಪೊಲೀಸರ ಕರಾಳ ಮುಖವನ್ನ ನಾವು ಬಿಚ್ಚಿಟ್ಟಿದ್ದೀವಿ. ಸೊ ಪೊಲೀಸರು ಏನ್ ಮಾಡ್ತಾರೆ, ದುಡ್ಡಿನ ಆಸೆಗೆ ಏನ್ ಮಾಡ್ತಾರೆ, ಚಿಕ್ಕ ಪುಟ್ಟ ದುಡ್ಡಿಂದ ಹಿಡಿದು 100 ರೂಪಾಯಿ ದುಡ್ಡಿಂದ ಹಿಡಿದು 3,000, 4,000, 10,000 ಪೀಕ್ತಾರಲ್ವಾ, ಅಂತಹ ಪೊಲೀಸರು ಯಾವ ತರ ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನೋಕೆ ಸಾಕ್ಷಿನೇ ಈಗ ವಿಜಯನಗರ ಪೊಲೀಸರು. ಹಾಗಾದ್ರೆ ನಮ್ಮ ಡಿಮ್ಯಾಂಡ್ ಇದೆ. ಫಸ್ಟ್ ನಮ್ಮ ಡಿಮ್ಯಾಂಡ್ ನಾನು ಹೇಳ್ತೀನಿ, ಏನಿದೆ ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಆ ವಿಡಿಯೋನ ತೋರಿಸ್ತೀನಿ, ಯಾವ ತರ ಅವನ್ಗೆ ಥಳಿಸಿದ್ದಾರೆ ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತ ಹೇಳಿದ್ರೆ, ಕಮಿಷನರ್ ಅವರೇ ಮೊದಲು ಈ ಶಾಂತರಾಮ್ ಮತ್ತು ಸಿಬ್ಬಂದಿ ಮೇಲೆ ಫಸ್ಟ್ FIR ಹಾಕಿ ಅರೆಸ್ಟ್ ಮಾಡಿ. ಇಲ್ಲ ಅಂದ್ರೆ ಇವರು ಇವತ್ತು ಹಿಂಗೆ ಈ ಈಶ್ವರ್ ಅನ್ನೋ ವ್ಯಕ್ತಿಗೆ ಮಾಡಿದರೆ ನಾಳೆ ಇನ್ಯಾರ್ಯಾರಿಗೋ ಮಾಡ್ತಾರೆ. ಡಿಮ್ಯಾಂಡ್ ನಂಬರ್ 2 ಏನಪ್ಪಾ ಅಂದ್ರೆ, ರಾಕ್ಷಸರಂತ ಪೊಲೀಸರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ, ಒದ್ದು ಒಳಗ್ ಹಾಕಿ. ಅಷ್ಟೇ ಅಲ್ಲ, ಇದೇ ಪೊಲೀಸ್ ಸಂಬಳದಿಂದಲೇ ಈಶ್ವರ್ ಆಸ್ಪತ್ರೆಯ ಚಿಕಿತ್ಸೆಯ ವೆಚ್ಚವನ್ನ ಭರಿಸಿ. ಇಲ್ಲ ಅಂತ ಅಂದ್ರೆ ನಾವು ಬಿಡಲ್ಲ. ಸೊ ಡಿಮ್ಯಾಂಡ್ ನಮ್ದಿದೆ, ಬಟ್ ಅವ್ರು ಹೇಗೆ ಹೊಡೆದಿದ್ದಾರೆ, ಯಾವ ತರ ಥಳಿಸಿದ್ದಾರೆ ಅಂತ ಅವರು ಆಸ್ಪತ್ರೆಯಿಂದ ಈಶ್ವರ್ ಅವರು ವಿಡಿಯೋ ಮಾಡಿದ್ದಾರೆ, ಅದನ್ನ ನೋಡ್ಕೊಂಬನ್ನಿ. ಕ್ಯಾಮ್ರಾ ಏನು ಕೊಡ್ಬೇಕು